ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿ GD ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯಿನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ. ಆ ಕೋರ್ಸ್ನಲ್ಲಿ ನಿಮಗೆ ಜನರಲ್ ನಾಲೆಜು ಹಾಗೆ ಜನರಲ್ ಸೈನ್ಸ್ ಕ್ಲಾಸ್ಗಳು, ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಈ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇರುತ್ತೆ. ಕೇವಲ 499 ಅಂದರೆ 500 ರೂಪಾಯಿಯಲ್ಲಿ ನಿಮಗೆ ಆನ್ಲೈನ್ ಕೋರ್ಸ್ ಸಿಗುತ್ತೆ. ಇದರಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಇರ್ತವೆ. ನಿಮಗೆ ಏನೇ ಡೌಟ್ಸ್ ಬಂದರೂ ಸಹ ನೀವು ಆವಾಗಲೇ ಕಾಲ್ ಮಾಡಿ ನಮಗೆ ಕೇಳಬಹುದು. ಮತ್ತು ವಾರಕ್ಕೊಮ್ಮೆ ವೀಕ್ಲಿ ಲೈವ್ ಇರುತ್ತೆ. ಹಾಗೆ ಅದರ ಜೊತೆಗೆ PDF ನೋಟ್ಸ್ ಕೊಡ್ತೇವೆ, ಕ್ವಶನ್ ಪೇಪರ್ ಸಹ ಕೊಡ್ತೇವೆ ಕೇವಲ 500 ರೂಪಾಯಿಗೆ. ಈ ಕ್ಲಾಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ನಮ್ಮದು ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಈ ಕೋರ್ಸ್ನ ಪರ್ಚೇಸ್ ಮಾಡಬಹುದು. ಅದೇ ಥರ ನಮ್ಮ ಹತ್ರ ಅಗ್ನಿವೀರ್ ಆರ್ಮಿ GDಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಒಟ್ಟು 23 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಸಿಗ್ತವೆ ಕೇವಲ 100 ರೂಪಾಯಿಯಲ್ಲಿ. ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಥರ್ಮಾಮೀಟರ್ನಲ್ಲಿ ಏನು ತಾಪಮಾನವನ್ನು ತೋರಿಸುತ್ತದೆ? ಆಪ್ಷನ್ಗಳು ಲೀಡ್, ಬುಧ, ಬೆಳ್ಳಿ, ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಬುಧ. ಇನ್ನು ಎರಡನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ವಿದ್ಯುತ್ ಉತ್ಪಾದಿಸುತ್ತದೆ? ಆಪ್ಷನ್ಗಳು ಜನರೇಟರ್, ಗ್ಯಾಲ್ವಿನೋಮೀಟರ್, ವಿದ್ಯುತ್ ಪ್ರವಾಹ ಮಾಪಕ, ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಜನರೇಟರು ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಇನ್ನು ಮೂರನೆಯ ಪ್ರಶ್ನೆ, ಭಾರತದ ಮೊದಲ ಉಪಗ್ರಹ ಯಾವುದು? ಆಪ್ಷನ್ಗಳು ಸೇಬು, PSLV, ಒಳಸೇರಿಸುವಿಕೆ, IRS. ಇದಕ್ಕೆ ಸರಿಯಾದ ಉತ್ತರ ಸೇಬು. ಇನ್ನು ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತುವು ಅತ್ಯಂತ ಕಠಿಣವಾಗಿದೆ? ಆಪ್ಷನ್ಗಳು ಅಲ್ಯೂಮಿನಿಯಂ, ಗ್ರಾಫೈಟ್, ವಜ್ರ, ಹಿತ್ತಾಳೆ. ಇದಕ್ಕೆ ಸರಿಯಾದ ಉತ್ತರ ವಜ್ರವು ಅತ್ಯಂತ ಕಠಿಣ ವಸ್ತುವಾಗಿದೆ. ಇನ್ನು ಐದನೆಯ ಪ್ರಶ್ನೆ, ಪೆನ್ಸಿಲನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಗಳು ಲಾರೆನ್ಸು, ರೊನಾಲ್ಡ್, ಫ್ಲೆಮಿಂಗು, ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಫ್ಲೆಮಿಂಗ್. ಆರನೆಯ ಪ್ರಶ್ನೆ, ದೇಹದ ಯಾವ ಭಾಗವು ಪೋಲಿಯೋದೊಂದಿಗೆ ಪ್ರಭಾವಿತವಾಗಿರುತ್ತದೆ? ಆಪ್ಷನ್ಗಳು ಕಣ್ಣು, ನರಮಂಡಲ, ಚರ್ಮ, ಉಗುರುಗಳು. ಇದಕ್ಕೆ ಸರಿಯಾದ ಉತ್ತರ ನರಮಂಡಲ. ಏಳನೆಯ ಪ್ರಶ್ನೆ, ಸಸ್ಯಗಳು ಮತ್ತು ಪ್ರಾಣಿಗಳ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಆಪ್ಷನ್ಗಳು ಸಂತಾನೋತ್ಪತ್ತಿ, ಸುತ್ತಲೂ ನಡೆಯುವುದು, ಜೀರ್ಣಕ್ರಿಯೆ, ಉಸಿರಾಟ. ಇದಕ್ಕೆ ಸರಿಯಾದ ಉತ್ತರ ಸುತ್ತಲೂ ನಡೆಯುವುದು. ಇನ್ನು ಎಂಟನೆಯ ಪ್ರಶ್ನೆ, ಗಾಳಿಯಲ್ಲಿರುವ ಸಾರಜನಕ ಅನಿಲದ ಪ್ರಮಾಣ ಎಷ್ಟು? ಆಪ್ಷನ್ಗಳು 80%, 20%, 25. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದು ಅಲ್ಲ. ಇನ್ನು ಒಂಬತ್ತನೆಯ ಪ್ರಶ್ನೆ, ಯಾವ ಅನಿಲವು ಉರಿಯಲು ಸಹಾಯಕವಾಗುತ್ತದೆ? ಆಪ್ಷನ್ಗಳು ಆಮ್ಲಜನಕ, ಹೈಡ್ರೋಜನ್, ಸಾರಜನಕ, ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಮ್ಲಜನಕ. ಇನ್ನು ಹತ್ತನೆಯ ಪ್ರಶ್ನೆ, ನಾವು ಅರಣ್ಯ ಸಂಪತ್ತನ್ನು ರಕ್ಷಿಸಬೇಕಾಗಿದೆ ಡ್ಯಾಶ್. ಆಪ್ಷನ್ಗಳು ಸುಡುವುದು, ಉಳಿಸಿಕೊಳ್ಳಬೇಕು, ಕೈಗಾರಿಕೆಗಳಿಗೆ ಬಳಸಬೇಕು, ಕೈಗಾರಿಕೆಗೆ ಬಳಸಬಾರದು. ಇದಕ್ಕೆ ಸರಿಯಾದ ಉತ್ತರ ಉಳಿಸಬೇಕು. ಇನ್ನು 11ನೆಯ ಪ್ರಶ್ನೆ, ಈ ಕೆಳಗಿನವುಗಳನ್ನು ಜನ್ಮ ಕಾಲುವೆ ಎಂದು ಹೆಸರಿಸಲಾಗಿದೆ? ಆಪ್ಷನ್ಗಳು ಯೋನಿ, ಗರ್ಭಕೋಶ, ಮೂತ್ರನಾಳ, ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಮೂತ್ರನಾಳ. ಇನ್ನು 12ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಅಂಶವು ರಾಸಾಯನಿಕ ಪ್ರಕ್ರಿಯೆ ವೇಗದ ಮೇಲೆ
ಪರಿಣಾಮ ಬೀರುತ್ತದೆ? ಆಪ್ಷನ್ಗಳು: ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತುಗಳ ಸಾಂದ್ರತೆ, ಘಟಕೇತರ ವಸ್ತುಗಳ ಉಪಸ್ಥಿತಿ, ತಾಪಮಾನ, ಮೇಲಿನ ಎಲ್ಲ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು. ಇನ್ನು 13ನೆಯ ಪ್ರಶ್ನೆ, ಸ್ಕೈಲೆಮ್ ಮತ್ತು ಫ್ಲೋಯೆಮ್ ನಡುವೆ ಕಂಡುಬರುವ ಫೈಬರ್ ಅನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ನೆಲದ ನಾರು, ಸ್ಕೈರೆಂಚೆಮ್ಮು, ಚರ್ಮದ ಅಡಿಯಲ್ಲಿ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಚರ್ಮದ ಅಡಿಯಲ್ಲಿ. 14ನೆಯ ಪ್ರಶ್ನೆ, ಯಾವ ಅನಿಲವು ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡುತ್ತದೆ? ಆಪ್ಷನ್ಗಳು: CO2, CH4, CFC. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ CO2. ಇನ್ನು 15ನೆಯ ಪ್ರಶ್ನೆ, ಮಲೇರಿಯಾ ರೋಗಕ್ಕೆ ಕಾರಣವೇನು? ಆಪ್ಷನ್ಗಳು: ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ವೈರಸ್ಸು, ಶಿಲೀಂಧ್ರ. ಇದಕ್ಕೆ ಸರಿಯಾದ ಉತ್ತರ ಪ್ರೋಟೋಜೋವಾ. ಇನ್ನು 16ನೆಯ ಪ್ರಶ್ನೆ, ಆಂಟಿ ಸ್ಟೈರೈಲ್ ವಿಟಮಿನ್ ಅನ್ನು ಹೆಸರಿಸಿ? ಆಪ್ಷನ್ಗಳು: ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಇ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಇ. ಅದು ಆಂಟಿ ಸ್ಟೈರಲ್ ವಿಟಮಿನ್ ಆಗಿದೆ. ಇನ್ನು 18ನೆಯ ಪ್ರಶ್ನೆ, ಸಿಂಕೋನಾ ಸಸ್ಯದಿಂದ ಯಾವ ರಾಸಾಯನಿಕ ವಸ್ತುವನ್ನು ಪಡೆಯಲಾಗುತ್ತದೆ? ಆಪ್ಷನ್ಗಳು: ಕೊಕೇನು, ಆಸ್ಪಿರಿಯನ್ನು, ಇನ್ಸುಲಿನ್ನು. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಕೊಕೇನ್. ಇನ್ನು 19ನೆಯ ಪ್ರಶ್ನೆ, ಸೋಡಾ ನೀರನ್ನು ತಯಾರಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಆಪ್ಷನ್ಗಳು: ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಸೋಡಾ ನೀರನ್ನು ತಯಾರಿಸಲು ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸ್ತಾರೆ. ಇನ್ನು 20ನೆಯ ಪ್ರಶ್ನೆ, ಸಿಸ್ಮೋಗ್ರಾಫ್ನಿಂದ ಏನನ್ನು ಅಳೆಯಲಾಗುತ್ತದೆ? ಆಪ್ಷನ್ಗಳು: ಗಾಳಿಯ ವೇಗ, ಮಳೆ, ಭೂಕಂಪ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಭೂಕಂಪ. ಇನ್ನು 21ನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸ್ಕೇಲಾರ್ ಪ್ರಮಾಣವಾಗಿದೆ? ಆಪ್ಷನ್ಗಳು: ವೇಗ, ಬಲ, ವೇಗವರ್ಧನೆ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ವೇಗ. ಇನ್ನು 22ನೆಯ ಪ್ರಶ್ನೆ, ಹಿಮೋಗ್ಲೋಬಿನ್ನಲ್ಲಿ ಏನಿದೆ? ಆಪ್ಷನ್ಗಳು: ಪ್ರೋಟೀನು, ಕಬ್ಬಿಣ, ಕೊಬ್ಬು, ಜೀವಸತ್ವಗಳು. ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ. ಇನ್ನು 23ನೆಯ ಪ್ರಶ್ನೆ, ಜೀವಿಯ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದು? ಆಪ್ಷನ್ಗಳು: ಅಂಗಾಂಶ, ಕೋಶ, ಆರ್ಗಾನ್ ವ್ಯವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಕೋಶ. ಇನ್ನು 24ನೆಯ ಪ್ರಶ್ನೆ, ಹಾಲು ಮೊಸರಾಗಲು ಯಾವ ಬ್ಯಾಕ್ಟೀರಿಯಾ ಕಾರಣವಾಗುತ್ತದೆ? ಆಪ್ಷನ್ಗಳು: ಏರೋಬಿಕ್ಸ್, ಇ ಕೋಲಿ, ಲ್ಯಾಕ್ಟೋಬಾಸಿಲಸ್. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಲ್ಯಾಕ್ಟೋಬಾಸಿಲಸ್. ಈ ಬ್ಯಾಕ್ಟೀರಿಯಾದಿಂದ ಹಾಲು ಮೊಸರಾಗುತ್ತದೆ. ಇನ್ನು 25ನೆಯ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಅಳತೆ ಏನು? ಆಪ್ಷನ್ಗಳು: ವೋಲ್ಟ್ಮೀಟರ್, ವಿದ್ಯುತ್ ಪ್ರವಾಹ ಮಾಪಕ, ಅನಿಮೋಮೀಟರ್. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಅನಿಮೋಮೀಟರ್. ಇನ್ನು 26ನೆಯ ಪ್ರಶ್ನೆ, ಪ್ರಾಥಮಿಕ ಬಣ್ಣ ಯಾವುದು? ಆಪ್ಷನ್ಗಳು: ಕೆಂಪು, ನೀಲಿ, ಹಳದಿ, ಕೆಂಪು, ನೀಲಿ, ಹಸಿರು, ಕಿತ್ತಳೆ, ನೀಲಿ, ಹಳದಿ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಕೆಂಪು, ನೀಲಿ, ಹಸಿರು. 27ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ರೈಬೋಸೋಮ್ಗಳು, ಮೈಟೊಕಾಂಡ್ರಿಯಾ, ಲೈಸೋಸೋಮ್. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ. ಇನ್ನು 28ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ? ಆಪ್ಷನ್ಗಳು: ಹಾರ್ಮೋನ್ಗಳು, ಫೆರೋಮೋನ್ಗಳು, ಗ್ರಂಥಿ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಹಾರ್ಮೋನ್ಗಳು. ಇನ್ನು 29ನೆಯ ಪ್ರಶ್ನೆ, ಜೀವಿಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ಅಂಗರಚನಾಶಾಸ್ತ್ರ, ಜೀವಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ.
ಇವುಗಳಲ್ಲಿ ಯಾವುದೂ ಅಲ್ಲ. ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನವನ್ನು ಜೀವಶಾಸ್ತ್ರ ಎಂದು ಕರೆಯಲಾಗುತ್ತೆ. ಇನ್ನು ಕೊನೆಯ ಪ್ರಶ್ನೆ 30ನೆಯ ಪ್ರಶ್ನೆ, ಡ್ಯಾಶ್ ಹೈಡ್ರೋಜನ್ನ ಐಸೋಟೋಪ್ ಆಗಿದೆ. ಆಪ್ಷನ್ಗಳು ನೀರು, ಡ್ಯೂಟೇರಿಯಮ್, ಭಾರೀ ನೀರು. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಡ್ಯೂಟೇರಿಯಮ್. ಇದು ಸರಿಯಾದ ಉತ್ತರ. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.